ನಮ್ಮ ಕಾರ್ಯಕ್ರಮಕ್ಕೆ ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ಮತ್ತೊಂದು ಅಪೂರ್ವ ಧ್ವನಿ ಶ್ರೀಮತಿ ಪ್ರೇಮಲತಾ ದಿವಾಕರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಚಪ್ಪಾಳಿಯೊಟ್ಟಿಗೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಡಾಕ್ಟರ್ ಸಿ ಅಶ್ವಥ್ರವರ ಅನೇಕ ಗೀತೆಗಳನ್ನು ನೀವು ಹಾಡ್ತಾ ಬಂದಿದ್ದೀರಿ. ಆ ಗೀತೆಗಳಲ್ಲಿ ಇರುವ ಆ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಬಂದಿದ್ದೀರಿ. ದಯಮಾಡಿ ಅವರ ಬಗೆಗಿನ ನಿಮ್ಮ ಒಡನಾಟವನ್ನು ನೆನಪಿಸ್ಕೊಳ್ಳೋದಾದರೆ ಏನು ಮಾತಾಡ್ತೀರಿ ಅಂತ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ ಶ್ರೀಮತಿ ಪ್ರೇಮಲತಾ ದಿವಾಕರ್ ಅವರನ್ನು. ನಮಸ್ಕಾರ. ಇದು ಅನಿರೀಕ್ಷಿತ. ನನಗೆ ಪುನೀತ್ ಅವರು ಪ್ರೀತಿಯಿಂದ ಕರೆದ್ರು ಬನ್ನಿ ಅಂತ. ಅಶ್ವಥ್ ಸಿ ಅಶ್ವಥ್ ಅವರು ಅಂತಂದರೆ ಸುಗಮ ಸಂಗೀತದಲ್ಲಿ ಆ ಕ್ಷೇತ್ರದಲ್ಲಿ ಅಗ್ರಗಣ್ಯರು ಅಂತ ಹೇಳಿದ್ರೆ ಒಂದಿಷ್ಟು ಉತ್ಪ್ರೇಕ್ಷೆ ಅಲ್ಲ. ಅವರೊಂದು ರೀತಿಯ ನಕ್ಷತ್ರ, ಧ್ರುವ ನಕ್ಷತ್ರದ ಹಾಗೆ ಮಿಕ್ಕಿದವರಿಗೆಲ್ಲ ದಾರಿ ತೋರಿದವರು. ಇಲ್ಲ, ಅಶ್ವಥ್ ಅವರ ಬಗ್ಗೆ ನನಗೆ ಒಂದೆರಡು ವಾಕ್ಯದಲ್ಲಿ ಮಾತಾಡುವಂಥದ್ದು ಭಾಳ ಕಷ್ಟ. ಅವರ ಒಡನಾಟ, ನಮ್ಮ ಜಯಶ್ರೀ ಅರವಿಂದ್ ಅವರು ಇಲ್ಲೇ ಇದ್ದಾರೆ, ಚಂದ್ರ ಮೇಡಮ್ ಅವರು ಇಲ್ಲೇ ಇದ್ದಾರೆ. 30-35 ವರ್ಷಗಳ ಒಡನಾಟ ಇದ್ದಿದ್ದು. ಅವರ ಹುಚ್ಚು ಸುಗಮ ಸಂಗೀತಕ್ಕೆ, ಅದೊಂದು ಹುಚ್ಚು ಅಂತ ಹೇಳಿದರೆ ಅದೊಂದು ಬಲವಾದ ಹುಚ್ಚು. ಅದೆಲ್ಲ ಸುಗಮ ಸಂಗೀತದ ಕ್ಷೇತ್ರದ ಗಾಯಕರಿಗೆ ಮತ್ತು ವಾದಕರಿಗೆ ಅದರ ಪರಿಚಯ ಇದೆ. ದೊಡ್ಡ ಹುಚ್ಚರವರು. ಆ ಹುಚ್ಚು ಎಷ್ಟರ ಮಟ್ಟಿಗೆ ಅವರ ಮೈ ಮನದಲ್ಲಿ ಅವರ ನರಗಳಲ್ಲಿ ವ್ಯಾಪಿಸಿತ್ತು ಅಂತಂದರೆ ಸುಗಮ ಸಂಗೀತಕ್ಕೋಸ್ಕರ ಆ ಒಂದು ಅದರ ನಿಷ್ಠೆ ಎಷ್ಟರ ಮಟ್ಟಿಗೆ ಪ್ರಬಲವಾಗಿತ್ತು ಅನ್ನೋದಕ್ಕೋಸ್ಕರ ಏನು ಕೂಡ ಮಾಡಬಲ್ಲ ಅಂಥವರಾಗಿದ್ದರು ಅವರು. ಅಷ್ಟು ಪ್ರೀತಿ, ಅಷ್ಟು ಆಳವಾದ ಪ್ರೀತಿ. ಅವರ ಆ ಪ್ರೀತಿಯನ್ನು ಎಲ್ಲರೂ ಒಪ್ಕೊಂಡಿದ್ದರು. ಅವರ ಒಂದು ಹುಚ್ಚುತನವನ್ನು ಎಲ್ಲರೂ ಒಪ್ಕೊಂಡಿದ್ದರು. ನನಗೆ ಇವತ್ತಿಗೂ ನೆನಪಿದೆ, ಒಬ್ಬರು ಮೈಕ್ ಸಿಸ್ಟಮ್ನವರು ಏನೋ ಮೈಕ್ ಸರಿಯಾಗಿ ಮಾಡಿಲ್ಲ ಅಂತ ಚೆನ್ನಾಗಿ ಜೋರಾಗಿ ಬೈದು ಕೊನೆಯಲ್ಲಿ ಅವರಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಕ್ಷಮಿಸಿ, ನನ್ನ ಕ್ಷಮಿಸಿ, ತಪ್ಪಾಯಿತು, ನಾನೇನೋ ಹೇಳಿಬಿಟ್ಟೆ, ಕ್ಷಮಿಸಿ ಅಂತ ಕಾಲಿಗೆ ಬಿದ್ದುಬಿಟ್ರು ಅಂತ. ಅಂದರೆ ಅಂಥ ಹುಚ್ಚು. ಆ ಕ್ಷಣದಲ್ಲಿ ಅವರು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡ್ತಾ ಇರಲಿಲ್ಲ. ಹೀಗಾಗಬೇಕು ಅಂದರೆ ಹೀಗಾಗಬೇಕು, ಅದು ಆಗಿಲ್ಲ ಅಂತಂದರೆ ಪಟ್ಟಂತ ಮನಸ್ಸಿಗೆ ಬಂದಂಗೆ ಅಷ್ಟು ಜೋರಾಗಿ ಅಂದುಬಿಡೋರು. ಆದರೆ ಅಷ್ಟೇ ಮಗುವಿನಂಥ ಮನಸ್ಸು ಇಮಿಡಿಯೇಟ್ಲಿ ಅದಾದ ತಕ್ಷಣ ಸಾವರಿಸ್ಕೊಂಡು ಕ್ಷಮೆ ಕೇಳಿಬಿಡ್ತಾಯಿದ್ರು. ಅದಕ್ಕೂ ಅವ್ರು ಯಾವುದೇ ಸಂಕೋಚ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋವಂಥ ಮನುಷ್ಯನೇ ಅವರಲ್ಲ. ನನಗೆ ಅವರ ಮನೆಗೆ ಹೋಗಿ ಕೆಲವು ಹಾಡುಗಳನ್ನ ಅವರ ಬಾಯಿಂದನೇ ಕಲಿಯುವಂಥ ಒಂದು ಅವಕಾಶ ಆಗಿದ್ದು ನನಗೆ ಯಾವತ್ತಿಗೂ ಮರೆಯಲಾರದಂಥ ಒಂದು ಕ್ಷಣ. ಯಾವುದೋ ಒಂದು ಸುಗಮ ಸಂಗೀತ ಸಮ್ಮೇಳನಕ್ಕೆ ಯಾವುದು 2-3 ಹಾಡುಗಳು ಬೇಕು ಅಂಥೇಳಿ ಅವ್ರ ಹತ್ರನೇ ಹೋಗಿ ಕಲಿಬೇಕು ಅಂತ ಅನಿಸಿ ಕೇಳಿದಾಗ, ಖಂಡಿತ ಬನ್ನಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಮುಗಿಲ ಮಾರಿಗೆ ರಾಗರತಿಯ ಆ ಹಾಡನ್ನು ಹೇಗೆ ಹಾಡೋದು, ಯಾವ ರೀತಿ ಹಾಡಬೇಕು ಅಂತ ಹೇಳಿಕೊಟ್ರು. ಅವರಿಗೆ ಆ ರೀತಿಯ ಭಾವನೆ ಇರಲಿಲ್ಲ ಅಂತಂದರೆ ಇನ್ನೊಬ್ಬರಿಗೆ ಗೀತೆನ ಹಾಡಬಾರ್ದು ಅನ್ನೋದು ಖಂಡಿತ ಇರಲಿಲ್ಲ. ಯಾಕಂದರೆ ಆ ದಿವಸ ನಾನು ಹಾಡೋದಕ್ಕೆ ಆಯ್ಕೆ ಮಾಡಿದ್ದ ಗೀತೆ ಬೇರೆಯವ್ರದ್ದು ಸಂಯೋಜನೆ ಆಗಿತ್ತು. ಅದನ್ನು ಕೂಡ ಅವ್ರು ಕೇಳಿ, ಯಾವ ಗೀತೆ ಹಾಡ್ತೀಯಮ್ಮ ಅಂತ ಕೇಳಿಬಿಟ್ಟು ಇದನ್ನು ಹಾಡ್ತೀಯ ಅಂತ ಹೇಳೋದು, ಸರಿ ಅದನ್ನು ಹಾಡು ಅಂಥೇಳಿ ಹಾರ್ಮೋನಿಯಂ ಹಿಡ್ಕೊಂಡು ನನ್ನ ಮುಂದೆನೇ ಕೂತಿದ್ರು. ಅವರು ಹಾಡೋಕ್ಕೆ ಹೇಳಿದ್ರು. ಹಾಡಿದಾಗ ಏನೇನು ಎಲ್ಲೆಲ್ಲಿ ಸರಿ ಆಗಬೇಕು ಅನ್ನೋದನ್ನು ತಕ್ಷಣ ಅಷ್ಟು ನಿಷ್ಕಲ್ಮಶ ಹೃದಯದಿಂದ ಅದನ್ನ ನಂಗೆ ತಿಳಿಸ್ಕೊಟ್ರು. ಸೊ ಈ ಥರದ ಒಂದು ಕೆಲವು ಕ್ಷಣಗಳು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆ ಕಾರ್ಯಕ್ರಮಗಳಿಗೆ ಹೋಗಿದ್ದು, ಧ್ವನಿ ಸಂಸ್ಥೆಯಲ್ಲಿ ಅವರು ಹಾಡಿದಂಥ ಹಾಡುಗಳು, ಅವರ ಒಡನಾಟ ತುಂಬ ಅದ್ಭುತವಾಗಿದ್ದಿದ್ದು. ಅದನ್ನು ಯಾವುದೇ ಮಾತಿನಲ್ಲಿ ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದು ಅನುಭವಿಸಿದವ್ರಿಗೆ ಗೊತ್ತು. ಅಂಥ ಒಂದು ಮಹಾನ್ ಸಾಧಕ ಅವರು ಪ್ರಯೋಗಿಸ್ತಿದ್ದ ಅಂತಹ ನೋಟುಗಳು ಅದು ಅಷ್ಟು ಅದ್ಭುತವಾಗಿತ್ತು. ಅಂಥ ಒಂದು ಸಾಧಕನ ನೆನಪು ಮಾಡಿಕೊಳ್ಳೋದು, ಅವರ ಒಂದು ಪುಣ್ಯ ಸ್ಮರಣೆ ಮಾಡಿಕೊಳ್ಳೋದೇ ಹಬ್ಬ ಅಂತ ಹೇಳಿದ್ರೆ ತಪ್ಪಲ್ಲ. ಕರ್ನಾಟಕದವರಿಗೆ ಅಥವಾ ನಮ್ಮ ದೇಶದ ಜನತೆಗೆ ಅದೊಂದು ಹಬ್ಬ. ಬಂಗಾಳದ ಭೂಪೇನ್ ಹಜಾರಿಕರ್ ಅವ್ರನ್ನ ನೋಡಿದಾಗೆಲ್ಲ ನನಗೆ ಅಶ್ವಥ್ ಅವ್ರನ್ನ ನೆನಪಾಗೋದು. ಅಲ್ಲ, ಅದು ಯಾವುದೇ ರೀತಿಯ ಹೋಲಿಕೆ ಖಂಡಿತ ಅಲ್ಲ, ಅದು ಬೇರೆ ಇದು ಬೇರೆ. ಆದರೆ ನಾನು ಹೇಳಿದ್ದು ಅಂಥ ಒಂದು ಅದ್ಭುತವಾದ ಕಲಾವಿದ, ಸಂಗೀತ ಸಂಯೋಜಕ ಅವರು.
ಜಾಳಿಗೆ ಹಾಂಗಿತ್ತ ಸುಸ್ಯಾವ ಚಿಕ್ಕಿ ಹತ್ತಿತ್ತ ಮುಗಿಲ ಮಾರಿ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ. ಅದ್ಭುತವಾದ ಚಿತ್ರಣವನ್ನು ಕಟ್ಟಿಕೊಂಡಂತಹ ಅಶ್ವಥ್ ಅವರಿಗೆ 100 ಸಾವಿರಾರು ಕೋಟಿ ನಮನಗಳು. ನಮಸ್ಕಾರ.